ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ KAS ಕರೆಂಟ್ ಅಫೇರ್ಸ್ ರಿವಿಷನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ನಾವು ಒಂದಿಷ್ಟು ಟಾಪಿಕ್ಗಳನ್ನು ನೋಡೋಣ. ಅದರಲ್ಲಿ ಲೋಕ್ಪಾಲ್ ಆಫ್ ಇಂಡಿಯಾ ಮೊದಲನೇದು. ಓಕೆ, ಲೋಕ್ಪಾಲ್. ಸೊ ಯಾವಾಗ ಬಂತು ಲೋಕ್ಪಾಲ್? ಇದು 2013ರಲ್ಲಿ. ಅವಾಗ ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದರು. ಸೊ ಆ ಸಂದರ್ಭದಲ್ಲಿ ಅಂಥದ್ದು ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ. ಸೊ ದಿಸ್ ಇಸ್ ಎಸ್ಟಾಬ್ಲಿಷ್ ಅಂಡರ್ ದ ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ ಆ್ಯಕ್ಟ್ 2030. ಸೊ ಯಾವುದೇ ಒಂದು ಬಾಡಿ ಲಾ ಮೂಲಕ ಎಸ್ಟಾಬ್ಲಿಷ್ ಆದರೆ ಅದನ್ನು ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಕರಿತೀವಿ. ಅದೇ ಒಂದು ಬಾಡಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದ್ದರೆ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಅಥವಾ ಯಾವುದಾದ್ರೂ ಒಂದು ಆರ್ಗನೈಸೇಷನ್ನ ಗೌರ್ನಮೆಂಟ್ ತನ್ನ ಎಕ್ಸಿಕ್ಯೂಟಿವ್ ರೆಸಲ್ಯೂಷನಿಂದ ಪಾಸ್ ಮಾಡಿದ್ರೆ ಅದನ್ನು ನಾವು ನಾನ್ ಕಾನ್ಸ್ಟಿಟ್ಯೂಷನಲ್ ಅಥವಾ ಎಕ್ಸಿಕ್ಯೂಟಿವ್ ಬಾಡಿ ಅಂತೇಳಿ ಕರಿತೀವಿ. ಇದನ್ನು ನೆನಪಿಟ್ಕೊಳ್ಳಿ, ಬೇಸಿಕ್ಸ್. ಸೊ ಎಟ್ ದ ಸೆಂಟ್ರಲ್ ಲೆವೆಲಲ್ಲಿ ಲೋಕ್ಪಾಲ್ ಇರ್ತದೆ, ಅದೇ ಸ್ಟೇಟ್ ಲೆವೆಲಲ್ಲಿ ಅದನ್ನು ನಾವು ಲೋಕಾಯುಕ್ತ ಅಂತೇಳಿ ಕರಿತೀವಿ. ಸೊ ಬೇಸಿಕಲಿ ಈ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಅಂದರೆ ಏನು? ದೇ ಆರ್ ದ ಒಂಬಟ್ಸ್ಮೆನ್ ಅಗೇನ್ಸ್ಟ್ ದ ಕರಪ್ಷನ್. ಮೇನ್ಲಿ ದೇ ವಿಲ್ ಟ್ಯಾಕಲ್ ದ ಕರಪ್ಷನ್ ರಿಲೇಟೆಡ್ ಕೇಸಸ್. ಸೊ ಲೋಕ್ಪಾಲ್ ಅಟ್ ದ ಸೆಂಟ್ರಲ್ ಲೆವೆಲಲ್ಲಿ 8 ಮೆಂಬರ್ಸ್ ಇರ್ತಾರೆ, ಚೇರ್ಪರ್ಸನ್ ಆ್ಯಂಡ್ 7 ಮೆಂಬರ್ಸ್ ವಿತ್ ಎ ಕಂಡೀಷನ್ ಅಟ್ಲೀಸ್ಟ್ 50% ಶೆಲ್ ಬಿ ಜುಡಿಷಿಯಲ್ ಮೆಂಬರ್ಸ್. ಸೊ ಅಪಾಯಿಂಟ್ ಮಾಡ್ತಕ್ಕಂಥ ಈ ಟೋಟಲ್ 8 ಜನ ಏನಿದಾರಲ್ಲ, ಸೊ ಇದರಲ್ಲಿ ಅಟ್ಲೀಸ್ಟ್ 4 ಜನ ದೇ ಶುಡ್ ಬಿ ಜುಡಿಷಿಯಲ್ ಮೆಂಬರ್ಸ್. ಸೊ ಜುಡಿಷಿಯಲ್ ಮೆಂಬರ್ಸ್ ಅಂತ ಹೇಳಿದ್ರೆ ಮೇ ಬಿ ಜಡ್ಜಸ್ ಆಗಿರ್ಬೋದು ಅಥವಾ ಅಡ್ವೊಕೇಟ್ಸ್ ಆಗಿರ್ಬೋದು. ಸೊ ದೇ ಶುಡ್ ಬಿ ಜುಡಿಷಿಯಲ್ ಮೆಂಬರ್ಸ್. ಸೊ ಈ ಮೆಂಬರ್ಸ್ನ ಸೆಲೆಕ್ಟ್ ಮಾಡೋದಕ್ಕೂ ಕೂಡ ಒಂದು ಸೆಲೆಕ್ಷನ್ ಕಮಿಟಿ ಅನ್ನೋದಿರ್ತದೆ. ಆ ಸೆಲೆಕ್ಷನ್ ಕಮಿಟಿನಲ್ಲಿ ಯಾರು ಇರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಪರ್ಸನ್ ಆ್ಯಂಡ್ ಸ್ಪೀಕರ್ ಆಫ್ ದ ಲೋಕಸಭಾ ಆ್ಯಂಡ್ ಲೀಡರ್ ಆಫ್ ಅಪೋಸಿಷನ್ ಇನ್ ದ ಲೋಕಸಭಾ ಆ್ಯಂಡ್ ದೆನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ್ಯಂಡ್ ಎಮಿನೆಂಟ್ ಜೂರಿಸ್ಟ್ ಹೂ ಈಸ್ ನಾಮಿನೇಟೆಡ್ ಬೈ ದ ಕಮಿಟಿ. ಯಾವ ಕಮಿಟಿ? ದಿಸ್ ಇಸ್ ದ ಕಮಿಟಿ. ಸೊ ವೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಮಿನೆಂಟ್ ಜೂರಿಸ್ಟ್ ಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ದ ಲೋಕ್ಪಾಲ್. ಸೊ ಅಟ್ಲೀಸ್ಟ್ 50 members should be judicial members, and this is the body which is fighting against the corruption. So that is why some of the jurists and chief justice of India is also required for this. Now let's see the jurisdiction of ಲೋಕ್ಪಾಲ್. ಸೊ ಲೋಕ್ಪಾಲ್ ಅಂಡರಲ್ಲಿ ಯಾವ ಸರ್ವಿಸ್ಗಳು ಬರ್ತವೆ, ಯಾವ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ ಅಂತ ಹೇಳಿದ್ರೆ ದಿಸ್ ಕವರ್ಸ್ ಆಲ್ ದ ಪಬ್ಲಿಕ್ ಸರ್ವೆಂಟ್ಸ್ ಆಫ್ ಗ್ರೂಪ್ A to D. ಓಕೆ, ಗ್ರೂಪ್ A ಇಂದ ಹಿಡಿದು D ವರೆಗೂ ಎಲ್ಲ ಪಬ್ಲಿಕ್ ಸರ್ವೆಂಟ್ಸ್ಗಳು ಇದರ ಕೆಳಗಡೆ ಬರ್ತಾರೆ. ದೆನ್ ಚೇರ್ಪರ್ಸನ್ಸ್, ಮೆಂಬರ್ಸ್ ಆ್ಯಂಡ್ ಆಫೀಸರ್ಸ್ ಆಸ್ ವೆಲ್ ಆಸ್ ಎಂಪ್ಲಾಯೀಸ್ ಆಫ್ ದ ಅಥಾರಿಟೀಸ್ ಅಥವಾ ಕಂಪನೀಸ್ ಹೂ ಆರ್ ಸಬ್ಸ್ಟ್ಯಾನ್ಷಿಯಲಿ ಫೈನಾನ್ಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್, ಅವರು ಕೂಡ ಕವರಾಗ್ತಾರೆ. ಆ್ಯಂಡ್ ವಿಶೇಷತೆ ಏನಂದರೆ NGOs ಆ್ಯಂಡ್ ಎಂಟಿಟೀಸ್ ಹೂ ರಿಸೀವ್ ಫಾರಿನ್ ಕಾಂಟ್ರಿಬ್ಯೂಷನ್ಸ್ ವಿತ್ ಸರ್ಟನ್ ಕಂಡೀಷನ್ಸ್. ಇಲ್ಲಿ ನೋಡಿ, ಕೆಲವೊಂದ್ಸರಿ ಎಕ್ಸಾಮಲ್ಲಿ ನಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಆಲ್ NGOs ರಿಸೀವಿಂಗ್ ಫಾರಿನ್ ಕಾಂಟ್ರಿಬ್ಯೂಷನ್ಸ್ ಡು ಕಮ್ ಅಂಡರ್ ದ ಲೋಕ್ಪಾಲ್ ಅಂತೇಳಿ ಸ್ಟೇಟ್ಮೆಂಟ್ನ ಕೊಡ್ಬೋದು. ಆಲ್ ಅಂದರೆ ಅದು ತಪ್ಪು. ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ಈ ಥರದ NGOsಗಳು ಅಥವಾ ಒಂದಿಷ್ಟು ಫಾರಿನ್ ಕಾಂಟ್ರಿಬ್ಯೂಷನ್ನಲ್ಲಿ ಒಂದು ಲಿಮಿಟ್ ಅನ್ನೋದಿರುತ್ತೆ. ಓಕೆ, ಅದನ್ನು ಕ್ರಾಸ್ ಆದರೆ ದೇ ವಿಲ್ ಬಿ ಕವರ್ಡ್ ಅಂಡರ್ ದ ಲೋಕ್ಪಾಲ್ ಅನ್ನೋ ಕಂಡೀಷನ್ಸ್ ಇರ್ತವೆ. ಸೊ ಆಲ್ ಅಂದರೆ ಅದು ತಪ್ಪಾಗ್ತದೆ. ನೋ ವಾಟ್ ಡಸ್ ನಾಟ್ ಕವರ್? ಸೊ ಡಸ್ ನಾಟ್ ಕವರ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಈಸ್ ಯೂಶಲಿ ನಾಟ್ ಕವರ್ಡ್, ಬಟ್ ಓನ್ಲಿ ಆಫ್ಟರ್ ದ ಅಪ್ರೂವಲ್ ಆಫ್ 2/3 ಆಫ್ ಲೋಕ್ಪಾಲ್ ಮೆಂಬರ್ಸ್. ಸೊ ಲೋಕ್ಪಾಲಲ್ಲಿ 8 ಜನ ಮೆಂಬರ್ಸ್ ಇರ್ತಾರೆ. ಸೊ ಆಫ್ಟರ್ ದ ಅಪ್ರೂವಲ್ ಆಫ್ 2/3 ಮೆಂಬರ್ಸ್ ಇವನ್ ದ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಆಲ್ಸೋ ಬಿ ಇನ್ವೆಸ್ಟಿಗೇಟೆಡ್. Then the matters related to national security, foreign relations, public order, atomic energy, space, strategic interests, scientific or economic interests of the state. So ಇವುಗಳು ಕವರ್ ಆಗೋದಿಲ್ಲ. Then the judicial acts of Supreme Court and High Courts, very important. So these will not be covered. ಇನ್ನೊಂದು ವಿಶೇಷತೆ ಅಂದರೆ the complaint to the lokpal can be made by any person. So not just the person who has faced the injustice, anyone can approach. And also the lokpal can take the cases suo motu ಅಂತ ಹೇಳಿದ್ರೆ ಸ್ವತಃ ಅವರೇ ಇನಿಷಿಯೇಟ್ ಮಾಡಿಬಿಟ್ಟು ಕೇಸನ್ನು ತಗೋಬೋದು. So if you see the structure, there are 2 wings. One is inquiry wing, another is prosecution wing. So inquiry wing will conduct the preliminary inquiry and detailed inquiry. Okay, so they will have the right to call for records, summon witness ಇದೆಲ್ಲ ಇರ್ತದೆ, and they will submit the report to the lokpal. Prosecution wing ಅಂದರೆ they will conduct the prosecution with the approval of lokpal. So this is the inquiry wing, they will do the prosecution. So this is filed before a special courts designated under this act. So if you see the term of the members, 5 years or 70 years, ಯಾವುದು ಬೇಗ ಆಗುತ್ತೋ ಅದು. Then salary and allowance, chairperson is equal to the Chief Justice of India, members are equal to the judges of the Supreme Court. Then removal is same as judge of the Supreme Court. Okay, so although it is a statutory body, the members have got the security of tenure. The removal procedure is same as the judge of the Supreme Court. Protection is also given to these members. No civil or criminal proceedings can be instituted except with previous sanction of the lokpal. ಲೋಕಾಯುಕ್ತಾಸ್, ಸ್ಟೇಟ್ಸ್ ಆರ್ ಟು ಎಸ್ಟಾಬ್ಲಿಷ್ ದ ಲೋಕಾಯುಕ್ತಾಸ್ ಫಾರ್ ಇನ್ಕ್ವೈರಿ ಆ್ಯಂಡ್ ಸ್ಟೇಟ್ ಲೆವೆಲ್ ಕರಪ್ಷನ್. ಸೇಮ್ ಸೆಂಟ್ರಲ್ ಹಿಂಗೆ ಲೋಕಲ್ ಇರುತ್ತೆ, ಅದೇ ಥರ ಸ್ಟೇಟ್ಗಳು ಕೂಡ ಲೋಕಾಯುಕ್ತವನ್ನು ಮಾಡಬಹುದು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ನೋಡಿದ್ರೆ ತೆಲಂಗಾಣ SC ಸಬ್ ಕ್ಯಾಟಗರೈಸೇಷನ್. ಹೆಂಗೆ ರೀಸೆಂಟಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ SC ಸಬ್ ಕ್ಯಾಟಗರೈಸೇಷನ್ ಆಯ್ತಲ್ಲ, ಸೊ ಅದೇ ಥರ ತೆಲಂಗಾಣದಲ್ಲೂ ಆಗಿತ್ತು. ಆ್ಯಂಡ್ ದಿಸ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಸ್ಟಾರ್ಟ್ SC ಸಬ್ ಕ್ಯಾಟಗರೈಸೇಷನ್. ಸೊ ಇನ್ 2004 EV ಚಿನ್ನಯ್ಯ ಹೊಸ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತಕ್ಕಂತಹ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಪ್ಪ ಅಂತ ಹೇಳಿದ್ರೆ ಸಬ್ ಕ್ಲಾಸಿಫಿಕೇಷನ್ ವಿತಿನ್ ದ SC ಈಸ್ ನಾಟ್ ಪರ್ಮಿಸಿಬಲ್. ಕಾನ್ಸ್ಟಿಟ್ಯೂಷನಲ್ಲಿ SC ಒಳಗಡೆ ಮತ್ತೆ ನೀವು ಸಬ್ ಕ್ಲಾಸಿಫೈ ಮಾಡೋದು ಅಲೋವಿಲ್ಲ. SC ಅನ್ನೋದು ಒಂದು ಕ್ಲಾಸ್ ಓಕೆ ಅಂತ ಹೇಳಿ 2004 ಹೇಳಿದರು. ಆದರೆ 2024 ದವಿಂದರ್ ಸಿಂಗ್ ಆ್ಯಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಲ್ಲಿ ಏನು ಮಾಡ್ತು ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ದೆ ಟುಕ್ ಅಪೋಸಿಟ್ ವ್ಯೂ. ಆ್ಯಂಡ್ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ಸಬ್ ಕ್ಲಾಸಿಫಿಕೇಷನ್ ವಿತಿನ್ SC ಆ್ಯಂಡ್ ST ಈಸ್ ಕಾನ್ಸ್ಟಿಟ್ಯೂಷನಲ್ಲಿ ಪರ್ಮಿಸಿಬಲ್, ಬಟ್ ಎಂಪಿರಿಕಲ್ ಡಾಟಾ
ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಅಡಿಕ್ವೇಟ್ ರಿಪ್ರೆಸೆಂಟೇಷನ್ ಇವನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವು ಸಬ್ ಕ್ಲಾಸಿಫಿಕೇಷನ್ನ ಮಾಡ್ಬೋದು. ಆ್ಯಂಡ್ ಈವನ್ ಸ್ಟೇಟ್ಸ್ ಕ್ಯಾನ್ ಆಲ್ಸೋ ಐಡೆಂಟಿಫೈ ದ ಬ್ಯಾಕ್ವರ್ಡ್ ಸೆಕ್ಷನ್ಸ್ ವಿತಿನ್ ದ SCs STs ಅಂತಲೂ ಕೂಡ ಹೇಳಿದರು. ಓಕೆ, ಸೊ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ ಆರ್ಟಿಕಲ್ 341 ಹೇಳುತ್ತೆ. ಸೊ ಹೂ ಕ್ಯಾನ್ ಮೆನ್ಷನ್ ದ ಪರ್ಟಿಕ್ಯುಲರ್ ಕ್ಯಾಸ್ಟ್ ಆಸ್ ಶೆಡ್ಯೂಲ್ ಕ್ಯಾಸ್ಟ್ ಅಂತ, ಇಟ್ ಈಸ್ ದ ಪ್ರೆಸಿಡೆಂಟ್. ಸೊ ಆರ್ಟಿಕಲ್ 341 ಪ್ರಕಾರ ಪ್ರೆಸಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ಎನಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಕ್ಯಾನ್ ಸ್ಪೆಸಿಫೈ ದ ಕ್ಯಾಸ್ಟ್, ರೇಸ್ ಆರ್ ಟ್ರೈಬ್ ಆರ್ ಪಾರ್ಟ್ಸ್ ಆರ್ ಇವನ್ ಗ್ರೂಪ್ಸ್ ವಿತಿನ್ ದ ಕ್ಯಾಸ್ಟ್, ರೇಸ್ ಆರ್ ಟ್ರೈಬ್ ಆ್ಯಸ್ ಅ ಶೆಡ್ಯೂಲ್ಡ್ ಕ್ಯಾಸ್ಟ್. ಅಂದರೆ ಯಾವುದೋ ಒಂದು ಕ್ಯಾಸ್ಟನ್ನು ಶೆಡ್ಯೂಲ್ ಕ್ಯಾಸ್ಟ್ ಲಿಸ್ಟಿಗೆ ಹಾಕಬೇಕು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ದ ಪ್ರೆಸಿಡೆಂಟ್. ಓಕೆ, ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಬೈ ದ ಪ್ರೆಸಿಡೆಂಟ್. ಬಟ್ ನೀವು ಕ್ವಶನ್ ಕೇಳೋ ಸರ್, ಹಾಗಿದ್ರೆ ಈಗ SC ಸಬ್ ಕ್ಯಾಟಗರೈಸೇಷನ್ ಮಾಡ್ತಾ ಇದ್ದಾರಲ್ಲ, ಅದು ಹೆಂಗೆ ಇದ್ರೊಳಗೆ ಬರೋದಿಲ್ಲ ಏನು ಅಂತ ಕೇಳ್ಬೋದು. ಸೊ ಆ ಸಬ್ ಕ್ಯಾಟಗರೈಸೇಷನ್ ಇದ್ರೊಳಗೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಬ್ ಕ್ಯಾಟಗರೈಸೇಷನ್ ಅಂದರೆ ದಟ್ ಈಸ್ ನಾಟ್ ಈಕ್ವಲ್ ಟು ಇನ್ಕ್ಲೂಷನ್ ಆರ್ ಎಕ್ಸ್ಕ್ಲೂಷನ್. ಸೊ SC ಲಿಸ್ಟಿಂದ ಇನ್ಕ್ಲೂಡ್ ಮಾಡೋದು ಎಕ್ಸ್ಕ್ಲೂಡ್ ಮಾಡೋದು ಇಟ್ ಈಸ್ ಓನ್ಲಿ ಬೈ ದ ಪ್ರೆಸಿಡೆಂಟ್. ಸೊ ದಟ್ ಈಸ್ ವೈ ದ ಸಬ್ ಕ್ಯಾಟಗರೈಸೇಷನ್ ದಿಸ್ ಈಸ್ ನಾಟ್ ಈಕ್ವಲ್ ಟು ಇನ್ಕ್ಲೂಷನ್ ಆರ್ ಎಕ್ಸ್ಕ್ಲೂಷನ್ ಫ್ರಮ್ ದ SC ಲಿಸ್ಟ್. So states are doing just sub-classification. They are not adding a new caste or they are not even deleting a caste from the SC list. So this can be only done by the president. They are just sub-classifying. So ಒಂದು SC ಅಂತಕ್ಕಂಥ ಕ್ಲಾಸ್ ಇತ್ತಲ್ಲ, ಅದನ್ನು ಅವರು ಇವಾಗ ಸಬ್-ಕ್ಲಾಸಿಫೈ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ದ ಪಾರ್ಲಿಮೆಂಟ್ ಎಲೋನ್ ಕ್ಯಾನ್ ಚೇಂಜ್ ದ ಪ್ರೆಸಿಡೆನ್ಷಿಯಲ್ ಲಿಸ್ಟ್. ಸೊ ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ದಿಸ್ ಈಸ್ ಬೈ ದ ಪ್ರೆಸಿಡೆಂಟ್. ಬಟ್ ಈ ಪ್ರೆಸಿಡೆಂಟ್ ಏನು ಮೆನ್ಷನ್ ಮಾಡಿರ್ತಾರೆ ಲಿಸ್ಟು, ಇದನ್ನು ಚೇಂಜ್ ಮಾಡೋದು ದಿಸ್ ಈಸ್ ಓನ್ಲಿ ಪಾರ್ಲಿಮೆಂಟ್, ಓನ್ಲಿ ದ ಪಾರ್ಲಿಮೆಂಟ್. ಓಕೆ, ಸೊ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ. ನಾ ಹೇಳಿದ್ದು ಏನು ಕರೆಕ್ಷನ್ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಏನಿದಾರಲ್ಲ ಹಿ ಕ್ಯಾನ್ ಮೆನ್ಷನ್ ದ ಕ್ಯಾಸ್ಟ್ ಇಂಟು ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಆ್ಯಡ್ ಮಾಡ್ಬೋದು. ಬಟ್ ಇಟ್ ಈಸ್ ದ ಪಾರ್ಲಿಮೆಂಟ್ ಹೂ ಕ್ಯಾನ್ ಚೇಂಜ್ ದ ಲಿಸ್ಟ್, ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್. ಫಸ್ಟ್ ಟೈಮು ಏನು ಆರ್ಟಿಕಲ್ ನಮ್ಮ ಸಂವಿಧಾನ ಆಯ್ತಲ್ಲ, ಆ ಫಸ್ಟ್ ಟೈಮ್ SC ಲಿಸ್ಟ್ ಒಂದು ಮಾಡಬೇಕಂತ ಹೇಳಿದ್ರೆ ದಟ್ ವಾಸ್ ಥ್ರೂ ದ ಪ್ರೆಸಿಡೆನ್ಷಿಯಲ್ ಆರ್ಡರ್. SC ಒಂದು ಲಿಸ್ಟ್ ಆಯಿತು. ಈಗ ಇದನ್ನು ಆ್ಯಡ್ ಮಾಡೋದಾಗಲಿ ಇದನ್ನು ಚೇಂಜ್ ಮಾಡೋದಾಗಲಿ ಯಾರ ಜವಾಬ್ದಾರಿ ಅಥವಾ ಯಾರ್ದು ಒಂದು ಡ್ಯೂಟಿ ಅಂತ ಅಥವಾ ಯಾರ್ದು ಪವರ್ ಅಂದರೆ ಇಟ್ ಇಸ್ ದ ಪಾರ್ಲಿಮೆಂಟ್ ಎಲೋನ್. ಪ್ರೆಸಿಡೆಂಟು ಕೂಡ ಇವನ್ ಇನ್ಕ್ಲೂಡ್ ಮಾಡೋಕ್ಕೋಗೋದಿಲ್ಲ, ಎಕ್ಸ್ಕ್ಲೂಡ್ ಮಾಡೋಕ್ಕೋಗೋದಿಲ್ಲ. ಇಟ್ ಇಸ್ ದ ಪಾರ್ಲಿಮೆಂಟ್ ಎಲೋನ್ ಹೂ ಕ್ಯಾನ್ ಇನ್ಕ್ಲೂಡ್ ಆ್ಯಂಡ್ ಎಕ್ಸ್ಕ್ಲೂಡ್ ದ ಕ್ಯಾಸ್ಟ್ ಫ್ರಮ್ ದಿಸ್ SC. ಸ್ಟೇಟ್ಸ್ ಆಲ್ಸೋ ಕೆನಾಟ್ ಆಲ್ಟರ್ ಅಮೆಂಡ್ ದ ಪ್ರೆಸಿಡೆನ್ಷಿಯಲ್ ಲಿಸ್ಟ್. ಇಟ್ ಇಸ್ ಓನ್ಲಿ ದ ಪಾರ್ಲಿಮೆಂಟ್. ಸೊ ಕರ್ನಾಟಕ ಥರನೇ ತೆಲಂಗಾಣ ಆಲ್ಸೋ ಎನೆಕ್ಟೆಡ್ ದ ತೆಲಂಗಾಣ SC ರ್ಯಾಷನಲೈಸೇಷನ್ ಆಫ್ ರಿಸರ್ವೇಷನ್ ಆ್ಯಕ್ಟ್. ಈ ಥರ ಇದೆ. ಸೊ ಸೇಮ್ ಕರ್ನಾಟಕದಲ್ಲಿ ನಾವೇನು SC ಸಬ್ ಕ್ಯಾಟಗರೈಸೇಷನ್ ಮಾಡಿದ್ವಿ ಅದೇ ಥರ ಆಂಧ್ರದಲ್ಲೂ ಆಗಿದೆ, ಹರಿಯಾಣದಲ್ಲೂ ಆಗಿದೆ. ಆ್ಯಂಡ್ ತೆಲಂಗಾಣ ವಾಸ್ ದ ಫಸ್ಟ್ ಟು ಡೂ ದಿಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ SC ಸಬ್ ಕ್ಯಾಟಗರೈಸೇಷನ್. ನೆಕ್ಸ್ಟ್ ನೋಡೋದಾದರೆ, ಸೊ ದಿಸ್ ಈಸ್ ರಿಲೇಟೆಡ್ ಟು ರೀಸೆಂಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆನ್ ದ ತಮಿಳ್ನಾಡು ಗವರ್ನರ್. ಸೊ ತಮಿಳ್ನಾಡು ಗವರ್ನರ್, ಸೊ ಅಲ್ಲಿನ ರಾಜ್ಯ ಸರ್ಕಾರದ ಒಂದು ಬಿಲ್ ಮಸೂದೆ ಏನಿತ್ತಲ್ಲ, ಸೊ ಅದಕ್ಕೇನು ಆ್ಯಕ್ಷನ್ನೇ ತೊಗೊಳ್ಳಿಲ್ಲ. ಓಕೆ, ಸೊ ದಟ್ ವಾಸ್ ದ ಕೇಸ್. ಸೊ ನಾವು ಸಂವಿಧಾನದ ಮೂಲಕ ನೋಡಿದ್ರೆ ಆರ್ಟಿಕಲ್ 200 ಏನಿದೆ, ಸೊ ದಿಸ್ ಆರ್ಟಿಕಲ್ 200 ಟಾಕ್ಸ್ ಅಬೌಟ್ ದ ಗವರ್ನರ್ಸ್ ಆಪ್ಷನ್ಸ್ ಆಫ್ಟರ್ ದ ಬಿಲ್ ಇಸ್ ಪ್ರೆಸೆಂಟೆಡ್ ಬೈ ದ ಸ್ಟೇಟ್ ಅಸೆಂಬ್ಲಿ. ಸ್ಟೇಟ್ ಅಸೆಂಬ್ಲಿ ಗವರ್ನರ್ಗೆ ಒಂದು ಬಿಲ್ಲನ್ನು ಕೊಟ್ಟಾಗ ಏನೋ ಆಪ್ಷನ್ ಇರ್ತವೆ ಗವರ್ನರ್ ಹತ್ರ. ಅಂದರೆ ಐದರ್ ಅಸೆಂಟ್ ದ ಬಿಲ್, ಅಸೆಂಟ್ ಅಂದರೆ ಐದರ್ ಯು ಕ್ಯಾನ್ ಸೈನ್ ದ ಬಿಲ್, ವಿತ್ ಹೋಲ್ಡ್ ಅಂದರೆ ಸೈನ್ನ ಅಥವಾ ರಿಜೆಕ್ಟ್ ಮಾಡ್ಬೋದು ಬಿಲ್ಲನ್ನು, ವಿತ್ ಹೋಲ್ಡ್ ದ ಅಸೆಂಟ್ ಅಂದರೆ ದೆನ್ ರಿಟರ್ನ್ ದ ಬಿಲ್ ಇಫ್ ನಾಟ್ ಎ ಮನಿ ಬಿಲ್ನ ಬಿಟ್ಟು ಆರ್ಡಿನರಿ ಬಿಲ್ಲನ್ನು ರಿಟರ್ನ್ ಕೂಡ ಮಾಡ್ಬೋದು. ಓಕೆ, ಅಥವಾ ಗವರ್ನರ್ ಕ್ಯಾನ್ ರಿಸರ್ವ್ ದ ಬಿಲ್ ಫಾರ್ ದ ಕನ್ಸಿಡರೇಷನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗೂ ಕೂಡ ಅದನ್ನು ರಿಸರ್ವ್ ಕೂಡ ಮಾಡ್ಬೋದು. ಸೊ ಈ 4 ಆಪ್ಷನ್ಗಳು ಇರ್ತವೆ ಆರ್ಟಿಕಲ್ 200 ಕೆಳಗೆ. ನೌ when the state bill is reserved for president, then comes article 201. ಇಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತ ಸ್ಟೇಟ್ ಬಿಲ್ಗಳು, ಸೆಂಟ್ರಲ್ ಬಿಲ್ ಅಲ್ಲ, ಮತ್ತು ದಿಸ್ ಇಸ್ ಓನ್ಲಿ ರಿಲೇಟೆಡ್ ಟು ಸ್ಟೇಟ್ ಬಿಲ್. ಗಿವ್ ದ ಅಸೆಂಟ್, ಓಕೆ, ಪಾಸ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು, ಅಥವಾ ರಿಟರ್ನ್ ದ ಬಿಲ್ ಇಫ್ ನಾಟ್ ಮನಿ ಬಿಲ್ಲನ್ನು ಬಿಟ್ಟು ಉಳಿದನ್ನು ರಿಟರ್ನ್ ಕೂಡ ಮಾಡಬಹುದು, ನೆನ್ಪಿಟ್ಕೊಳ್ಳಿ. ಸೊ ಈಗ ರೀಸೆಂಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಏನು ಮಾಡ್ತು, ಸೊ ಈ ಥರ ಗವರ್ನರ್ಗಳು ಸ್ಟೇಟ್ ಬಿಲ್ಗಳ ಮೇಲೆ ಏನು ಆ್ಯಕ್ಷನ್ ತೊಗೊಳ್ದಾನೆ ಹಾಗೆ ಸುಮ್ಮನೆ ಇದ್ದರೆ ಅದು ಏನಾಗ್ತದೆ, ಡೆಮೋಕ್ರಸಿಯನ್ನು ಅಂಡರ್ಮೈನ್ ಮಾಡ್ತದೆ. ಬಿಕಾಸ್ ಗವರ್ನರ್ ಈಸ್ ಜಸ್ಟ್ ಅಪಾಯಿಂಟೆಡ್ ಬೈ ದ ಸೆಂಟರ್, ಬಟ್ ದ ಸ್ಟೇಟ್ ಗವರ್ಮೆಂಟ್ ಅಂದರೆ ಇಟ್ ಈಸ್ ಎಲೆಕ್ಟೆಡ್. ಸೊ ಇಫ್ ಯು ಆರ್ ಕೀಪಿಂಗ್ ದ ಬಿಲ್ indefinitely, then how the state assembly will function? So it is undermining the democracy only. So the governor, if they are not acting on the state bill, it amounts to pocket veto. Okay, pocket veto ಅಂದರೆ just keep in the pocket, don't do anything ಅಂತ ಅರ್ಥ. ಅಂದರೆ ಏನು ಆ್ಯಕ್ಷನ್ ತೊಗೊಳ್ದಂಗೆ ಇರೋದು. So now the court ಏನು ಮಾಡಿದ್ರೆ, governor should act in a constitutional reasonable manner and using article 142 the court deemed assent to the 10 bills. ಅಂದರೆ ಈ ಆರ್ಟಿಕಲ್ 142 ಏನಿದೆಯಲ್ಲ, ಸೊ ದಿಸ್ ವಿಲ್ ಗಿವ್ ಅ ಸ್ಪೆಷಲ್ ಪವರ್ಸ್ ಟು ದ ಸುಪ್ರೀಂ ಕೋರ್ಟ್ ಟು ಡೂ ದ ಜಸ್ಟಿಸ್ಗೋಸ್ಕರ ದೇ ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್. ಸೊ ಅದಕ್ಕೋಸ್ಕರ ಅಂಡ್ ಆರ್ಟಿಕಲ್ 142 ದೇ ಟೋಲ್ಡ್ ದ 10 bills ಏನು ಪೆಂಡಿಂಗ್ ಇದ್ವಲ್ಲ, ಆಲ್ ಆಫ್ ದೆಮ್ ಆರ್ ಡೀಮ್ಡ್ ಟು ಬಿ ಅಸೆಂಟ್. ಅಂದರೆ ನಾವು ದೇ ಆರ್ ಕನ್ಸಿಡರ್ ದಟ್ ದೇ ಹ್ಯಾವ್ ಬೀನ್ ಪಾಸ್ಡ್ ಬೈ ದ ಗವರ್ನರ್ ಅಂತ ಕನ್ಸಿಡರ್ ಮಾಡ್ಕೊರಿ ನೀವು ಅಂತ ಹೇಳ್ಬಿಟ್ಟು ಅವ್ರಿಗೆ. ಆ್ಯಂಡ್ ಈ ಒಂದು ಜಜ್ಮೆಂಟಲ್ಲಿ ಏನು ಮಾಡಿದ್ರು ಅಂತಂದರೆ, ಈಗ ಗವರ್ನರ್ ಮತ್ತು ಪ್ರೆಸಿಡೆಂಟ್ಗೆ ಒಂದು ಡೆಡ್ಲೈನ್, ಟೈಮ್ ಲೈನ್ನ ಕೊಡ್ತಾರೆ ಅವರು. ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ, ಬಟ್ ನಾವು ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಬ್ರಾಟ್ ದಿಸ್ ಡೆಡ್ಲೈನ್ ಆ್ಯಂಡ್ ಟೈಮ್ ಲೈನ್. ಅಸೆಂಟ್ ಆರ್ ವಿತ್ ಹೋಲ್ಡ್, ಸೊ ನೀವು ಐದರ್ ಸೈನ್ ಮಾಡಬೇಕು ಅಲ್ಲ ರಿಜೆಕ್ಟ್ ಮಾಡಬೇಕು ಅಂದರೆ ಇದನ್ನು 1 ತಿಂಗಳಲ್ಲಿ ಮಾಡಬೇಕು. ದೆನ್ ರಿಟರ್ನ್, ಮನಿ ಬಿಲ್ ಬಿಟ್ಟು ಬೇರೆ ಬಿಲ್ಗಳನ್ನ ರಿಟರ್ನ್ ಮಾಡಬೇಕು ಅಂದರೆ 3 ತಿಂಗಳ ಒಳಗಡೆ ಮಾಡಬೇಕು. ಸೊ ಗವರ್ನರ್ ಏನಾದರೂ ರಿಸರ್ವ್ ಮಾಡಬೇಕು ಪ್ರೆಸಿಡೆಂಟಿಗೆ ಅಂದರೆ ಅದನ್ನು 3 ತಿಂಗಳ ಒಳಗೆ ಮಾಡಬೇಕು. ದೆನ್ ಪ್ರೆಸಿಡೆಂಟ್ ಟು ಡಿಸೈಡ್ ಆನ್ ದೀಸ್ ರಿಸರ್ವ್ ಬಿಲ್ಸ್ ವಿತಿನ್ 3 months. ಓಕೆ, ಸೊ ಇದನ್ನು ಕ್ರಾಸ್ ಮಾಡಿದ್ರೆ ದೆನ್ ದಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ನಾಟ್ ಪರ್ಮಿಟೆಡ್. ಸೊ ಇಟ್ ಈಸ್ ಡೀಮ್ಡ್ ಟು ಬಿ ಗಿವನ್ ಅಸೆಂಟ್ ಅಂತೇಳಿ ಹೇಳ್ತಾರೆ.
ಆ್ಯಂಡ್ ದ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡ್ತಪ್ಪ ಅಂದರೆ ದೇರ್ ಇಸ್ ನೋ ಪ್ರಾವಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಆನ್ ಇಂಡೆಫಿನಿಟ್ ಆರ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ಪಾಕೆಟ್ ಬಿಟ್ಟು ಅಂತಕ್ಕಂಥದ್ದು ಪ್ರಾವಿಷನ್ ಇಲ್ಲ. ಯು ಕೆನಾಟ್ ಕೀಪ್ ಇಟ್ ಇಂಡೆಫಿನೆಟ್ಲಿ ಅಂಡರ್ ಆರ್ಟಿಕಲ್ 200 ಫಾರ್ ದ ಗವರ್ನರ್ ಅಂತ ಹೇಳಿ ಪಾಯಿಂಟ್ ಔಟ್ ಮಾಡಿದ್ರು. ದೆನ್ ದ ಆರ್ಟಿಕಲ್ 361 ದಟ್ ಈಸ್ ಇಮ್ಯುನಿಟಿ ಫಾರ್ ದ ಗವರ್ನರ್ ಈಸ್ ನಾಟ್ ಎ ಬಾರ್ ಆನ್ ಜುಡಿಷಿಯಲ್ ರಿವ್ಯೂ ಆಫ್ ದ ಆಕ್ಷನ್ಸ್. ಅಫ್ಕೋರ್ಸ್ 361ನಲ್ಲಿ ಗವರ್ನರ್ ಇಮ್ಯುನಿಟಿ ಇದೆ, ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ಗಳನ್ನು ಮಾಡೋ ಹಂಗಿಲ್ಲ, ವಿತಿನ್ ಸಿವಿಲ್ ಮಾಡ್ಬೋದು ವಿತಿನ್ 14 days ನೋಟಿಸ್. ಬಟ್ ದಟ್ ಡಸಂಟ್ ಮೀನ್ ಹಿ ಈಸ್ ಔಟ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತಲ್ಲ, ಹಿ ಈಸ್ ಆಲ್ಸೋ ಅಂಡರ್ ದ ಜುಡಿಷಿಯಲ್ ರಿವ್ಯೂ. ಅದಾದಮೇಲೆ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 163 ಏನು ಹೇಳುತ್ತೆ ಅಂದರೆ ದ ಗವರ್ನರ್ ಈಸ್ ಬೌಂಡ್ ಬೈ ದ 8 and ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಲೂ ಕೂಡ ಹೇಳ್ತು. ಓಕೆ, ಸೊ ದಿಸ್ ಪವರ್ ಅಂಡ್ ಆರ್ಟಿಕಲ್ 200 ಏನಿದೆಯಲ್ಲ, ದಿಸ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್, ಇಟ್ ಈಸ್ ನಾಟ್ ಅ ಡಿಸ್ಕ್ರಿಷನ್, ನಿಮ್ಮ ಸ್ವಂತಕ್ಕೆ ತಕ್ಕಾಗಿ ಮಾಡೋಂಗಿಲ್ಲ, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್ ಅಂತ ಹೇಳಿದರು. ಆ್ಯಂಡ್ ಈವನ್ ಅಡ್ವೈಸರ್ ಒಪಿನಿಯನ್ ಅಂಡರ್ ಆರ್ಟಿಕಲ್ 143 ಕೂಡ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳ್ತಾರೆ, ಗವರ್ನರ್ ಕೆನಾಟ್ ವಿತ್ ಹೋಲ್ಡ್ ದ ಅಸೆಂಟ್ ಇಂಡೆಫಿನೆಟ್ಲಿ ಅಂತಲೇ ಹೇಳಿರ್ತಾರೆ. ಸೊ ನಾವು ಲೆಟ್ ಸಿ ದ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂಡರ್ ಆರ್ಟಿಕಲ್ 143. ಓಕೆ, ಸೊ ಅಂಡರ್ ಆರ್ಟಿಕಲ್ 143 ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಕ್ಯಾನ್ ರೆಫರ್ ಅ ಇಶ್ಯೂ ಆರ್ ಅ ಕೇಸ್ ಟು ದ ಸುಪ್ರೀಂ ಕೋರ್ಟ್ ಟು ಅಡ್ವೈಸ್ ದ ಪ್ರೆಸಿಡೆಂಟ್, ದಟ್ ಮೀನ್ಸ್ ಇಂಡೈರೆಕ್ಟ್ಲಿ ದ ಗೌರ್ಮೆಂಟ್ ಟು ಆ್ಯಕ್ಟ್. ಸೊ ಇದನ್ನು ಅಡ್ವೈಸರಿ ಅಥವಾ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಆರ್ಟಿಕಲ್ 143 ಕ್ಲಾಸ್ 1 ಏನು ಹೇಳುತ್ತೆ, ಪ್ರೆಸಿಡೆಂಟ್ ಮೇ ರೆಫರ್ ಟು ದ ಸುಪ್ರೀಂ ಕೋರ್ಟ್. ಸಿ ಮೇ ವರ್ಡ್ಸ್ ತುಂಬ ಕೇರ್ಫುಲ್ಲಾಗಿ ಓದಿ. ಸೊ ಎಕ್ಸಾಮಲ್ಲಿ ಪ್ರೆಸಿಡೆಂಟ್ ಶಲ್ ಈಸ್ ನಥಿಂಗ್ ಬಟ್ ಶುಡ್ ಅಂತ ಮಸ್ಟ್ ಅಂತ ಅರ್ಥ ಬರುತ್ತೆ, ಇದು ತಪ್ಪು. ಪ್ರೆಸಿಡೆಂಟ್ ಮೇ ರೆಫರ್ ಟು ದ ಸುಪ್ರೀಂ ಕೋರ್ಟ್ ಎನಿ ಕ್ವಶನ್ ಆಫ್ ಲಾ ಆರ್ ಫ್ಯಾಕ್ಟ್, ಓಕೆ, ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಕೋರ್ಟಿಂದ ಒಪಿನಿಯನ್ ತಗೊಳ್ಳೋದಕ್ಕೆ ಒಂದು ಪಬ್ಲಿಕ್ ಇಂಪಾರ್ಟೆನ್ಸ್ ವಿಷಯಗಳನ್ನು ಸುಪ್ರೀಂ ಕೋರ್ಟು ಏನು ಮಾಡೋ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟಿಗೆ ರೆಫರ್ ಮಾಡ್ಬೋದು. ಸೊ ಇಟ್ ಇಸ್ ಅಡ್ವೈಸರಿ ಡಿಸಿಷನ್, ಅಂದರೆ ಕೋರ್ಟ್ ನಮಗೆ ಅಡ್ವೈಸ್ ಮಾಡಿ ಇದು ಲೀಗಲಿ ನಾವು ಏನು ಮಾಡಬೇಕು ಇದಕ್ಕೆ ಅಂತ ಹೇಳಿ ಒಂದು ಅಡ್ವೈಸ್ ತೊಗೊಂಡಂಗಿದ್ದು. ಈ ಒಂದು ಅಡ್ವೈಸಲ್ಲಿ ಒಪಿನಿಯನ್ ಆಫ್ ದ ಕೋರ್ಟ್ ಇಸ್ ನಾಟ್ ಬೈಂಡಿಂಗ್, ಪ್ರೆಸಿಡೆಂಟ್ ಮೇಲೆ ಇದೇನು ಬೈಂಡಿಂಗ್ ಇರೋದಿಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಪ್ರೆಸಿಡೆಂಟ್ ಆ್ಯಂಡ್ ದ ಗೌರ್ಮೆಂಟ್. ಸೊ 143 ಕ್ಲಾಸ್ 2 ಹೇಳುತ್ತೆ ದ ಕೋರ್ಟ್ ಮೇ ಕನ್ಸಲ್ಟ್ ದ ಸುಪ್ರೀಂ ಕೋರ್ಟ್ ಆನ್ ಎ ಕ್ವಶನ್ ಆಫ್ ಲಾ ಆರ್ ಫ್ಯಾಕ್ಟ್ ಇನ್ ಎನಿ ಕಾಸ್ ಆರ್ ಮ್ಯಾಟರ್ ಪೆಂಡಿಂಗ್ ಬಿಫೋರ್ ಇಟ್. ಸೊ ಇಲ್ಲಿ ಪ್ರೆಸಿಡೆಂಟ್ ಮೇ ರೆಫರ್ ಟು ದ ಸುಪ್ರೀಂ ಕೋರ್ಟ್, ಇಲ್ಲಿ ಕೋರ್ಟ್ ಅಂದರೆ ಲೋವರ್ ಕೋರ್ಟ್ಸ್ ಲೈಕ್ ಹೈಕೋರ್ಟು ಅದರ್ ಕೋರ್ಟ್ಸು ಏನಾದರೂ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಪ್ರಾವಿಷನ್ ಇದ್ದರೆ ಅಥವಾ ಲಾ ಬಗ್ಗೆ ಏನಾದರೂ ಅವ್ರಿಗೆ ಡೌಟ್ಸ್ಗಳಿದ್ರೆ ದೇ ಕ್ಯಾನ್ ರೆಫರ್ ದ್ಯಾಟ್ ಟು ದ ಸುಪ್ರೀಂ ಕೋರ್ಟ್ ಟು ಗಿವ್ ದೇರ್ ಒಪಿನಿಯನ್. ಸೊ ದಿಸ್ ಇಸ್ ನಾಟ್ ಎ ರೆಫರೆನ್ಸ್ ಬೈ ದ ಪ್ರೆಸಿಡೆಂಟ್, ಇಟ್ ಇಸ್ ಬೈ ದ ಕೋರ್ಟ್, ಲೋವರ್ ಕೋರ್ಟ್. ಇಲ್ಲಿ ಸುಪ್ರೀಂ ಕೋರ್ಟ್ ಒಪಿನಿಯನ್ ದಟ್ ವಿಲ್ ಬೈಂಡಿಂಗ್, ಓಕೆ, ಬಿಕಾಸ್ ಸುಪ್ರೀಂ ಕೋರ್ಟ್ ಇಸ್ ದ ಫೈನಲ್ ಅಥಾರಿಟಿ. ಸೊ ಅವ್ರ ಒಪಿನಿಯನ್ ಬೈಂಡಿಂಗ್ ಆಗುತ್ತೆ ಲೋವರ್ ಕೋರ್ಟಿಗೆ, ಬಟ್ ಇಲ್ಲಿ ಪ್ರೆಸಿಡೆಂಟ್ ಮೇಲೆ ಅದಾಗೋದಿಲ್ಲ. ದೆನ್ ದ ಜುಡಿಷಿಯಲ್ ಕಾಂಪೋಸಿಷನ್ ತೊಗೊಂಡ್ರೆ ಅಂಡರ್ ಆರ್ಟಿಕಲ್ 145 ಅಲ್ಲಿ ಏನು ಹೇಳುತ್ತೆ, ಮಿನಿಮಮ್ 5 ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಶುಡ್ ಬಿ ದೇರ್ ಫಾರ್ ಅ ರೆಫರೆನ್ಸ್ ಅಂಡರ್ ಆರ್ಟಿಕಲ್ 143 ಅಂತ ಹೇಳ್ತಾರೆ. ಮಿನಿಮಮ್ 5 ಆ್ಯಂಡ್ ಮೋರ್ ದೆನ್ 5 ಇರಬೇಕು. ಸೊ ಪ್ರೀವಿಯಸ್ಲಿ ಯಾವ್ಯಾವ ಕೇಸ್ಗಳು ಬಂದವು 143 ಒಳಗಡೆ ಅಂದರೆ ಬೇರೆ ಬೇರೆ ಯೂನಿಯನ್ನು, ಸ್ಪೆಷಲ್ ಕೋರ್ಟ್ಸ್ ಬಿಲ್ಲು, ಕಾವೇರಿ ವಾಟರ್ ಡಿಸ್ಪ್ಯೂಟು, ಇವೆಲ್ಲ ಕೂಡ ಬಂದಿದ್ದವು. ಓಕೆ, ಸೊ ಈ ಮೇ 2025 ಏನೇನು ಅಂಡರ್ ಆರ್ಟಿಕಲ್ 143 ಪ್ರೆಸಿಡೆಂಟ್ ಏನೇನು ರೆಫರ್ ಮಾಡಿರೋ ನೋಡೋಣ. ಸೊ ದೇರ್ ಫಾರ್ 14 ಕ್ವಶನ್ಸ್ ಆನ್ ದ ಸ್ಕೋಪ್ ಆಫ್ ಗವರ್ನರ್ಸ್ ಆ್ಯಂಡ್ ಪ್ರೆಸಿಡೆಂಟ್ ಅಸೆಂಟ್ ಬಿಲ್ಸ್. ಸೊ ಪ್ರೀವಿಯಸ್ ಟಾಪಿಕಲ್ಲಿ ನಾವು ನೋಡಿದ್ವಲ್ಲ, ಸುಪ್ರೀಂ ಕೋರ್ಟ್ ಗಿವ್ ಡೆಡ್ಲೈನ್ 1 month 3 months. ಸೊ ಇದನ್ನು ಪ್ರೆಸಿಡೆಂಟ್ ಕ್ವಶನ್ ಮಾಡ್ತಾರೆ, ರೆಫರ್ ಮಾಡ್ತಾರೆ. ಸೊ ವಾಟ್ ಈಸ್ ದ ಸ್ಕೋಪ್ ಫಾರ್ ದ ಸುಪ್ರೀಂ ಕೋರ್ಟ್ ಗಿವ್ ಡೆಡ್ಲೈನ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಟು ಅಸೆಂಟ್ ದ ಬಿಲ್ ಅಂತೇಳಿ ಕ್ವಶನ್ ಮಾಡ್ತಾರೆ. ಸೊ ಇದರಲ್ಲಿ ಅಬ್ಸಲ್ಯೂಟ್ ವಿಟೋ, ವಿತ್ ಹೋಲ್ಡಿಂಗ್ ದ ಅಸೆಂಟು, ರಿಟರ್ನಿಂಗ್ ದ ಬಿಲ್ಸ್, ಇದೆಲ್ಲದಕ್ಕೂ ಡೆಡ್ಲೈನ್ನ ಕ್ವಶನ್ ಮಾಡ್ತಾರೆ. ಸೊ ನಾವು ಇದರಿಂದ ಏನು ಬಂತು, ಈ ಒಂದು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಆಯ್ತಲ್ಲ, ಆಮೇಲೆ ಕನ್ಕ್ಲೂಷನ್ ಏನಾಯಿತು ಅಂತ ಹೇಳಿದ್ರೆ, ದೇರ್ ಇಸ್ ನೋ ಜುಡಿಷಿಯಲಿ ಫಿಕ್ಸ್ ಟೈಮ್ ಲೈನ್ ಫಾರ್ ಗವರ್ನರ್ ಆರ್ ಪ್ರೆಸಿಡೆಂಟ್ ಟು ಗ್ರಾಂಟ್ ಅಸೆಂಟ್. ಸೊ ಇಲ್ಲಿ ಮೇಲ್ಗಡೆ ನೋಡಿವಲ್ಲ ನಾವು 1 month 3 months ಅಂತ ಹೇಳಿ, ಆ ಥರದ್ದು ಯಾವುದೇ ಡೆಡ್ಲೈನ್ ಕೂಡ ಗವರ್ನರ್ ಮತ್ತು ಪ್ರೆಸಿಡೆಂಟ್ಗೆ ಕೊಡೋ ಹಾಗಿಲ್ಲ, ಬಿಕಾಸ್ ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ವಿಲ್ ನಾಟ್ ಗಿವ್ ಸಚ್ ಅ ಡೆಡ್ಲೈನ್. ಕೆಲವೊಂದು ಸರಿ ಕ್ರೂಷಿಯಲ್ ಲಾಸ್ ಇರುತ್ತೆ, ಇಟ್ ಮೇ ಟೇಕ್ ಮೋರ್ ಟೈಮ್ ಅಂತ ಹೇಳಿ. ಸೊ ದಿಸ್ ಡೆಡ್ಲೈನ್ ಈಸ್ ನಾಟ್ ದೇರ್. ಡೀಮ್ಡ್ ಅಸೆಂಟ್, ಆಟೋಮೆಟಿಕ್ ಅಸೆಂಟ್ ಅಂತೇನಿತ್ತು ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಟೈಮ್, ಇದು ಕೂಡ ರಿಜೆಕ್ಟ್ ಆಯಿತು. ದೆನ್ ಗವರ್ನರ್ಸ್ ರೂಲ್ ಈಸ್ ನಾಟ್ ದಟ್ ಆಫ್ ಅ ಪ್ಯಾರಲ್ ಲೆಜಿಸ್ಲೇಚರ್. ಸೊ ಅಸೆಂಬ್ಲಿ ಇದೆ ಅಂತೇಳಿ ನೀವು ಒಂದು ಪ್ಯಾರಲ್ ಅಸೆಂಬ್ಲಿ ಮಾಡೋದಲ್ಲ, ಯು ಶುಡ್ ಆ್ಯಕ್ಟ್ ಇನ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಾರೆ. ದೆನ್ ಪಾಕೆಟ್ ವಿಟೋ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ ಬಟ್ ಮಸ್ಟ್ ಬಿ ಯೂಸ್ ಸ್ಪೇರಿಂಗ್ಲಿ. ಸೊ ಇಲ್ಲಿ ಮೇಲ್ಗಡೆ ಪಾಕೆಟ್ ವಿಟೋ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಆಪ್ಷನ್ ಇದೆ, ಬಟ್ ಇಟ್ ಶುಡ್ ಬಿ ವೆರಿ ರೇರ್ಲಿ ಯೂಸ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ಪ್ರೆಸಿಡೆಂಟ್ಸ್ ರೂಲ್ ಇನ್ ಮಣಿಪುರ್. ಸೊ ಗೊತ್ತಿರುತ್ತೆ ನಿಮಗೆ, ಆರ್ಟಿಕಲ್ 356 ವಿಲ್ ಟಾಕ್ ಅಬೌಟ್ ದ ಪ್ರೆಸಿಡೆಂಟ್ಸ್ ರೂಲ್. ಸೊ ರೀಸೆಂಟ್ಲಿ ಪ್ರೆಸಿಡೆಂಟ್ಸ್ ರೂಲ್ ವಾಸ್ ಪ್ರೊಕ್ಲೇಮ್ಡ್ ಇನ್ ಮಣಿಪುರ್. ಓಕೆ, ಸೊ ಪ್ರೆಸಿಡೆಂಟ್ ಇದ್ದಾಗ ಅಸೆಂಬ್ಲಿ ವಿಲ್ ಬಿ ಇನ್ ಅ ಸಸ್ಪೆಂಡೆಡ್ ಆನಿಮೇಷನ್, ಅಂದರೆ ಅಲ್ಲಿ ಗೌರ್ಮೆಂಟ್ ಡಿಸಾಲ್ವ್ ಆಗಲ್ಲ, ಬಟ್ ದ ಅಸೆಂಬ್ಲಿ ವಿಲ್ ಬಿ ಕೆಪ್ಟ್ ಇನ್ ಸಸ್ಪೆನ್ಷನ್. ಓಕೆ, ದ ಪ್ರೆಸಿಡೆಂಟ್ ವಿಲ್ ಟೇಕ್ ಓವರ್ ದ ಗೌರ್ನಮೆಂಟ್. ಸೊ ಇಫ್ ಯು ಸಿ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆಫ್ ಪ್ರೆಸಿಡೆಂಟ್ಸ್ ರೂಲ್ ನೋಡೋದಾದರೆ, ಆರ್ಟಿಕಲ್ 355 ಹೇಳುತ್ತೆ, ಇಟ್ ಇಸ್ ದ ಡ್ಯೂಟಿ ಆಫ್ ದ ಯೂನಿಯನ್ ಟು ಪ್ರೊಟೆಕ್ಟ್ ದ ಸ್ಟೇಟ್ಸ್ ಅಗೇನ್ಸ್ಟ್ ಎಕ್ಸ್ಟರ್ನಲ್ ಅಗ್ರೆಷನ್ನು ಹೌದು, ಇಂಟರ್ನಲಿ ಡಿಸ್ಟರ್ಬೆನ್ಸ್ ಆದರೂ ಕೂಡ ಇಟ್ ಈಸ್ ದ ಯೂನಿಯನ್, ದಟ್ ಇಸ್ ದ ಸೆಂಟರ್ ಟು ಟೇಕ್ ದ ಆ್ಯಕ್ಷನ್ ಟು ಪ್ರೊಟೆಕ್ಟ್ ದ ಸ್ಟೇಟ್ಸ್. ದೆನ್ ಆರ್ಟಿಕಲ್ 356 ವಿಲ್ ಟಾಕ್ ಅಬೌಟ್ ಪ್ರೆಸಿಡೆಂಟ್ satisfaction that the government of the state cannot be carried on in accordance with the constitution. The ಪ್ರೆಸಿಡೆಂಟಿಗೆ ಅನಿಸಬೇಕು. ಸೊ ಸಂವಿಧಾನದ ಪ್ರಕಾರ ಈ ಒಂದು ರಾಜ್ಯ ಸರ್ಕಾರ ನಡೆಸೋದಕ್ಕಾಗಲ್ಲ ಅಂತ ಅನಿಸಿದ್ರೆ, ದೆನ್ ದ ಪ್ರೆಸಿಡೆಂಟ್ಸ್ ರೂಲ್ ಕ್ಯಾನ್ ಬಿ ಪ್ರೊಕ್ಲೈಮ್ಡ್. ಆರ್ಟಿಕಲ್ 365 ಹೇಳುತ್ತೆ, ಇಟ್ ಇಸ್ ದ ಫೇಲ್ಯೂರ್ ಆಫ್ ದ ಸ್ಟೇಟ್ ಟು ಕಂಪ್ಲೈ ವಿತ್ ದ ಡೈರೆಕ್ಷನ್ಸ್ ಆಫ್ ದ ಯೂನಿಯನ್ ವಿಚ್ ಕ್ಯಾನ್ ಲೀಡ್ ಟು ಆರ್ಟಿಕಲ್ 356. 365 ಪ್ರಕಾರ ಸೆಂಟರ್ ಏನೋ ಒಂದು ಡೈರೆಕ್ಟ್ ಮಾಡಿದ್ರೆ ಯಾರಿಗೆ, ಸ್ಟೇಟಿಗೆ, ಆ್ಯಂಡ್ ಇಫ್ ದ ಸ್ಟೇಟ್ ಡು ನಾಟ್ ಕಂಪ್ಲೈ ದೆನ್ ದ ಆರ್ಟಿಕಲ್ 356 ಪ್ರಕಾರ ಪ್ರೆಸಿಡೆಂಟ್ಸ್ ರೂಲ್ನ ಇಂಪೋಸ್ ಮಾಡ್ಬೋದು ಅಂತ.
ಸೊ ಅಂಡರ್ ಆರ್ಟಿಕಲ್ 356 ಏನಾಗುತ್ತೆ, ದ ಸ್ಟೇಟ್ಸ್ ಎಕ್ಸಿಕ್ಯೂಟಿವ್ ಪವರ್ ವಿಲ್ ಬಿ ಇನ್ ದ ಪ್ರೆಸಿಡೆಂಟ್. ಸ್ಟೇಟ್ ಗೌರ್ಮೆಂಟ್ ಏನಿರುತ್ತೆ, ಚೀಫ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅವ್ರದ್ದು ಕಂಪ್ಲೀಟ್ ಪವರ್ ಪ್ರೆಸಿಡೆಂಟ್ ಕೆಳಗಡೆ ಬರುತ್ತೆ. ಸೊ ಅವಾಗ ಸ್ಟೇಟ್ ಅಸೆಂಬ್ಲಿ ಈಸ್ ಐದರ್ ಡಿಸಾಲ್ವ್ಡ್ ಆರ್ ಕೆಪ್ಟ್ ಇನ್ ಸಸ್ಪೆಂಡೆಡ್ ಅನಿಮೇಷನ್. ಸೊ ದಟ್ ಈಸ್ ಲೆಫ್ಟ್ ಟು ದ ಪ್ರೆಸಿಡೆಂಟ್ ವೆದರ್ ಗೌರ್ಮೆಂಟ್ನ ನಾವು ಸಸ್ಪೆನ್ಷನಲ್ಲೇ ಇಡಬೇಕಾ ಅಥವಾ ಡಿಸಾಲ್ವ್ ಮಾಡಬೇಕಾ ಅಂತೇಳಿ ಡಿಪೆಂಡ್ಸ್ ಆನ್ ದ ಪ್ರೆಸಿಡೆಂಟ್. ಸೊ ಆನ್ ಬಿಹಾಫ್ ಆಫ್ ದ ಪ್ರೆಸಿಡೆಂಟ್, ಗವರ್ನರ್ ವಿಲ್ ಟೇಕ್ ಓವರ್ ದ ಚಾರ್ಜ್ ಆಫ್ ದ ಗವರ್ನಮೆಂಟ್. So if you see the approval and duration, the proclamation by the president under article 356 ಆಗುತ್ತೆ, president will proclaim, then it should be approved by both the houses of the parliament within 2 months. ಕೇವಲ 2 ತಿಂಗಳಲ್ಲಿ ಎರಡು ಹೌಸ್, ಲೋಕಸಭಾ ರಾಜ್ಯಸಭಾ ಎರಡರಲ್ಲೂ ಅಪ್ರೂವಲ್ ಬೇಕು. ದಿಸ್ ವಿಲ್ ಕಂಟಿನ್ಯೂ ಇನ್ 6 months ಬ್ಲಾಕ್ಸ್. ಅಂದರೆ ಒಂದು ಸರಿ ಇಲ್ಲಿ ಅಪ್ರೂವ್ ಆದರೆ 6 monthsವರೆಗೂ ಮಾತ್ರ ಕಂಟಿನ್ಯೂ ಆಗುತ್ತೆ. ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗಿದೆ, ಮತ್ತೆ ಇಲ್ಲಿ ಪಾಸ್ ಆಗಬೇಕು 6 months ಅಟ್ ಒನ್ಸ್. ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ 3 years. ಮ್ಯಾಕ್ಸಿಮಮ್ ಈಸ್ 3 years. ಓನ್ಲಿ ಎಕ್ಸೆಪ್ಷನಲ್ ಕೇಸಸಲ್ಲಿ ಈ 3 yearsನ ಕ್ರಾಸ್ ಆಗ್ಬೋದು, ಬಟ್ ಇಲ್ಲ ಅಂದರೆ ಇಟ್ ಈಸ್ ದ 3 years ಇರಲೇಬೇಕು. If you see the judicial safeguard in SR Bommai case, ಸೊ 9 judge ಬೆಂಚ್ ಹೇಳುತ್ತೆ ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಜಸ್ಟಿಸೇಬಲ್. ಅಂದರೆ ಪ್ರೆಸಿಡೆಂಟ್ ಒಂದು ರಾಜ್ಯವನ್ನು ಗೌರ್ಮೆಂಟ್ ನಡೆಸೋಕ್ಕಾಗಲ್ಲ ಅಂತೇಳಿ ಡಿಸೈಡ್ ಮಾಡ್ತಾರೆ, ಬಟ್ ಈ ಪ್ರೆಸಿಡೆಂಟ್ದ ನಿರ್ಧಾರ ಏನಿದೆಯಲ್ಲ ಇದನ್ನು ಕೋರ್ಟಲ್ಲೂ ನಾವು ಕ್ವಶನ್ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಸೊ ಆರ್ಟಿಕಲ್ 356ನ ನಾವು ನಮ್ಮ ರಾಜಕೀಯ ಉದ್ದೇಶಕ್ಕೆ ಯೂಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದು. ದೆನ್ ದ ಲೆಜಿಸ್ಲೇಟಿವ್ ಪವರ್ಸ್, ಆರ್ಟಿಕಲ್ 357, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ದ ಲಾಸ್ ಫಾರ್ ದ ಸ್ಟೇಟ್ ಆನ್ ಎನಿ ಮ್ಯಾಟರ್ ಇನ್ ದ ಸ್ಟೇಟ್ ಲಿಸ್ಟ್. 357 ಪ್ರಕಾರ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ದ ಲಾಸ್ for the state on any matter in the state list. When the president rule iddag matra parliament can make the laws even if the matters are in state list. And even the president, he can authorize the parliament to delegate the powers to other authorities. So ಇಲ್ಲಿ ಪಾರ್ಲಿಮೆಂಟ್ ಏನು ಲಾ ಮಾಡೋಕ್ಕಲ್ಲ, ಅದರ ಬದಲು ದ ಪಾರ್ಲಿಮೆಂಟ್ ಕ್ಯಾನ್ ಡೆಲಿಗೇಟ್ ಟು ಅದರ್ ಅಥಾರಿಟೀಸ್, ಮೇ ಬಿ ಗವರ್ನರ್, ಪ್ರೆಸಿಡೆಂಟು ಯಾರಿಗಾದರೂ ಕೂಡ ಅವರು ಡೆಲಿಗೇಟ್ ಮಾಡ್ಬೋದು. ಸೊ ಆರ್ಟಿಕಲ್ 356 clause 4 ಹೇಳುತ್ತೆ, ಪಾರ್ಲಿಮೆಂಟ್ ಮಸ್ಟ್ ರಿವ್ಯೂ ದ ನೆಸೆಸಿಟಿ ಎವ್ರಿ 6 months. ಪ್ರೆಸಿಡೆಂಟ್ ರೂಲ್ ಏನಿದೆಯಲ್ಲ ಅದರ ನೆಸೆಸಿಟಿಯನ್ನು ಪಾರ್ಲಿಮೆಂಟ್ ಎವ್ರಿ 6 months ರಿವ್ಯೂ ಮಾಡಬೇಕು ಅಂತ ಹೇಳಿ. ಸೊ ಮ್ಯಾಕ್ಸಿಮಮ್ ಈಸ್ 3 years. Okay, so you can just go through these points. This already we have discussed. Okay, so moving to the next topic, National Commission for Safai Karmacharis. National Commission for Safai Karmacharis, NCSK. So the cabinet, Union Cabinet has extended this NCSK by 3 years beyond March 2025. So ಈ National Commission for Safai Karmacharis ಏನಿದೆಯಲ್ಲ, this is not a statutory body. ಇದನ್ನು ಒಂದು ಲಾ ಮೂಲಕ ಎಸ್ಟಾಬ್ಲಿಷ್ ಮಾಡಿಲ್ಲ, and it is not there in the constitution also. ಓಕೆ, ಇದನ್ನು ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಓಕೆ, ಇಟ್ ಇಸ್ ಅನ್ ಎಕ್ಸಿಕ್ಯೂಟಿವ್ ಬಾಡಿ, ಸೊ ಇಟ್ ಈಸ್ ನಾನ್ ಸ್ಟ್ಯಾಚ್ಯುಟರಿ. ಓಕೆ, ಬಿಕಾಸ್ 1993ನಲ್ಲಿ ಆ್ಯಕ್ಟ್ ಇತ್ತು, ದಟ್ ವಾಸ್ ಲ್ಯಾಪ್ಸ್ಡ್ ಇನ್ 2004. ಓಕೆ, ಅದಾದಮೇಲೆ ಯಾವುದೇ ಲಾ ಕೂಡ ಪಾಸ್ ಆಗಿಲ್ಲ. ಸೊ ಮೇನ್ಲಿ ಇಟ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ಸಫಾಯಿ ಕರ್ಮಚಾರೀಸ್. ಸೊ ಸ್ಯಾನಿಟೇಷನ್ ವರ್ಕರ್ಸ್ ಏನಿರ್ತಾರೆ, ಸೊ ಅವರ ಒಂದು ವೆಲ್ಫೇರ್ಗೋಸ್ಕರ ಇರ್ತಕ್ಕಂಥದ್ದು. ಸೊ ದಿಸ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಓಕೆ, ಇಫ್ ಯು ಸಿ ದ ಲಾ, ದಿಸ್ ಲಾ ದಟ್ ಈಸ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಸ್ ದ ಮ್ಯಾನ್ಯುವಲ್ ಸ್ಕೆವೆಂಜರ್ಸ್ ಆ್ಯಂಡ್ ದೇರ್ ರಿಹ್ಯಾಬಿಲಿಟೇಷನ್ ಆ್ಯಕ್ಟ್ 2013. ಸೊ ಈ ಒಂದು ಲಾ ಮೂಲಕ ಒಂದು ಹಿಂಟನ್ನು ತಗೊಂಡು ಈ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಬಟ್ ಈ ಲಾದಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಈ NCSK ಅಂತಕ್ಕಂಥ ಬಾಡಿ ಇರಬೇಕು. ಒಂದು ವೇಳೆ ಈ ಲಾ ಮೆನ್ಷನ್ ಮಾಡಿದರೆ ಅದು ಸ್ಟ್ಯಾಚ್ಯುಟರಿ ಬಾಡಿ ಆಗ್ತಿತ್ತು, ಇದರಲ್ಲಿ ಏನು ಮೆನ್ಷನ್ ಆಗಿಲ್ಲ ಆ ಥರ. ಸೊ ನಾವು ಸಂವಿಧಾನದಲ್ಲಿ ನೋಡೋದಾದರೆ ನ್ಯಾಷನಲ್ ಕಮಿಷನ್ ಫಾರ್ SC ಅಂತ ಒಂದಿದೆ, ನ್ಯಾಷನಲ್ ಕಮಿಷನ್ ಫಾರ್ ST ಅಂತ ಒಂದಿದೆ. ಈ NCSC 338 ಆರ್ಟಿಕಲ್ ಬಂದರೆ NCST 338A ಕೆಳಗಡೆ ಬರುತ್ತೆ. ಸೊ ದ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಫ್ NCSC ಏನಿದೆಯಲ್ಲ, ದಿಸ್ ಇಸ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 338ರಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅದೇ ಥರ NCSTನ 338ರಲ್ಲಿ ಎ ಮೆನ್ಷನ್ ಮಾಡಿದ್ದಾರೆ. ಎಸ್, ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಎರಡಕ್ಕೂ ಇದೆ. ಸೊ ಇದ್ರದ್ದು ಫೋಕಸ್ SC, ಇದು ST, 338, 338A. ಓಕೆ, ಸೊ ದ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಸೇಫ್ ಗಾರ್ಡ್ ದ SCs, ದಿಸ್ ಇಸ್ ಟು ಸೇಫ್ ಗಾರ್ಡ್ ದ STs. ಇವಾಗ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಇದು ನೋಡೋದಾದರೆ ವೆಲ್ಫೇರ್ ಪ್ರೊಟೆಕ್ಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಆಫ್ ಸಫಾಯಿ ಕರ್ಮಚಾರೀಸ್. ಸಫಾಯಿ ಕರ್ಮಚಾರಿಗಳನ್ನು ಅವರ ವೆಲ್ಫೇರು ಪ್ರೊಟೆಕ್ಷನ್ ಅಷ್ಟೇ ಅಲ್ಲ, ಇವನು ರಿಹ್ಯಾಬಿಲಿಟೇಷನ್ ಕೂಡ ಮಾಡಬೇಕು. ಸೊ ದ ಫಂಕ್ಷನ್ ಈಸ್ ಪಾಲಿಸಿಗೆ ಅಡ್ವೈಸ್ ಮಾಡೋದು, ಮಾನಿಟರಿಂಗ್ ದ ಸ್ಕೀಮ್ಸ್ ಆಫ್ ದ ಗೌರ್ಮೆಂಟ್, ಗ್ರೀವೆನ್ಸ್ ರಿಡ್ರೆಸಲ್, ದೆನ್ ರಿಹ್ಯಾಬಿಲಿಟೇಷನ್ ಸಪೋರ್ಟ್. ಸೊ ಸಫಾಯಿ ಕರ್ಮಚಾರಿಗಳಿಗೆ ಡಿಗ್ನಿಟಿ ಇರಬೇಕು, ಸೇಫ್ಟಿ ಇರಬೇಕು, ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಕೂಡ ಇರಬೇಕು ಅನ್ನೋದು ಇದರ ಉದ್ದೇಶ. ಸೊ ಇನ್ 2025 3-year extension was given to this NCSK, National Commission for Safai Karmacharis, who work for the welfare and dignity of these sanitation workers. Okay, so that is important. ಸೊ ನೆಕ್ಸ್ಟ್ ಟಾಪಿಕ್ ನೋಡಿದ್ರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ರೂಲ್ಸ್ 2025. ಡಿಜಿಟಲ್ ಪರ್ಸನಲ್ ಅಂತ ಹೇಳಿದರೆ ನಮ್ಮ ಪರ್ಸನಲ್ ಡಾಟಾಸ್. ಸೊ ಪರ್ಸನಲ್ ಎಲ್ಲಿ ನಮ್ಮ ಒಂದು ಐಡೆಂಟಿಟಿ ಗೊತ್ತಾಗ್ತದೆ ಅದನ್ನು ಪರ್ಸನಲ್ ಡಾಟಾ ಅಂತ ಹೇಳ್ತೀವಿ. ಸೊ ಡಿಜಿಟಲ್ ನಮ್ಮ ಪರ್ಸನಲ್ ಡಾಟಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಇರತಕ್ಕಂಥ ರೂಲ್ಸ್. ಸೊ ಯಾರು ರಿಲೀಸ್ ಮಾಡಿದರು ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT. ದೇ ಹ್ಯಾವ್ ರಿಲೀಸ್ ದೀಸ್ ಡ್ರಾಫ್ಟ್ ರೂಲ್ಸ್. ಅಂದರೆ ಈ ರೂಲ್ಸ್ಗಳು ಇನ್ನೂ ಚಾಲ್ತಿಯಲ್ಲಿಲ್ಲ, ದೇ ಆರ್ ಜಸ್ಟ್ ಪ್ರಿಪೇರ್ಡ್ ದೀಸ್ ರೂಲ್ಸ್ ಅಂಡರ್ ಯಾವ ಆ್ಯಕ್ಟ್ ಅಂದರೆ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023 ಈ ಆ್ಯಕ್ಟ್ ಬಂತು. ಅದರಡಿ ಈ ರೂಲ್ಸ್ಗಳನ್ನು ಮಾಡಿದ್ದಾರೆ, 2025 ರೂಲ್ಸ್. ಸೊ ಮೇನ್ಲಿ ಈ ರೂಲ್ಸ್ ಏನಿದೆ, ದಿಸ್ ವಿಲ್ ಇಟ್ಸ್ ಲೈಕ್ ಎ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಫಾರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್. ಈ ಆ್ಯಕ್ಟನ್ನು, ಈ ಲಾನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇದೊಂದಿಷ್ಟು ರೂಲ್ಸ್ಗಳನ್ನು ಫ್ರೇಮ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಈ ರೂಲ್ಸ್ ಏನಿದೆಲ್ಲ ಇದು ಒಂದೇ ಸತಿಗೆ ಎಲ್ಲನೂ ಇಂಪ್ಲಿಮೆಂಟ್ ಆಗಿಬಿಡೋದಿಲ್ಲ. ಸೊ ಇಟ್ ವಿಲ್ ಟೇಕ್ 18 months. ಓಕೆ, ಕಂಪ್ಲೀಟ್ಲಿ 18 months ಅಂದರೆ 1.5 years. ಒಂದು ವರ್ಷ ಅಂದರೆ 12 ತಿಂಗಳು, ಅರ್ಧ ವರ್ಷ ಅಂದರೆ 6 ತಿಂಗಳು.
ಸೊ 18 ತಿಂಗಳು ಅಂದರೆ ಒಂದೂವರೆ ವರ್ಷ, ಬರೋಬ್ಬರಿ ಒಂದೂವರೆ ವರ್ಷ ತಗೊಳ್ತದೆ ಇಂಪ್ಲಿಮೆಂಟ್ ಕಂಪ್ಲೀಟ್ಲಿ ಆಗಿ. ಸೊ ಇಟ್ ಇಸ್ ಕಾಲ್ಡ್ ಎಸ್ ದ ಫೇಸ್ಡ್ ಇಂಪ್ಲಿಮೆಂಟೇಷನ್. ಫೇಸ್ 1 by 1 ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಫೇಸ್ ಈಸ್ ಅಪ್ ಟು 12 months. ಓಕೆ, ಇಲ್ಲಿ ಒಂದಿಷ್ಟು ರೂಲ್ಸ್ಗಳು ಇಂಪ್ಲಿಮೆಂಟ್ ಮಾಡ್ತಾರೆ. ದೆನ್ ಬೈ 18 months ದ ರಿಮೈನಿಂಗ್ ರೂಲ್ಸ್ ವಿಲ್ ಬಿ ಇಂಪ್ಲಿಮೆಂಟೆಡ್. ಸೊ ದಟ್ ಇಸ್ ಅ ಫೇಸ್ಡ್ ಇಂಪ್ಲಿಮೆಂಟೇಷನ್ ಆಫ್ ದ ರೂಲ್ಸ್. Then Data Protection Board of India, DPBI. See, this Data Protection Board of India ಏನಿದೆಯಲ್ಲ, this is the authority, or you can say the statutory authority to ensure compliance with the act. ಅಂದರೆ ಈ ಆ್ಯಕ್ಟನ್ನು ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ ಇರತಕ್ಕಂಥ ಬಾಡಿನೇ Data Protection Board of India, DPBI. So from this DPBI, you can appeal to the next appellate tribunal, that is TDSAT, and the Telecom Disputes Settlement and Appellate Tribunal. Telecom